ನೀನು ಹಸಿರು ಕಲರಿದು ಸೀರೆ ಉಟ್ಕೊಂಡು ಬರಬೇಕು. ಸೀರೆ ಉಟ್ಕೊಂಡು ಬಂದರೆ ಅದು ನನಗೆ ಒಂದು ಸಿಗ್ನಲ್, ಗ್ರೀನ್ ಸಿಗ್ನಲ್, ನಿನಗೆ ನನ್ನ ಮೇಲೆ ಒಪ್ಪಿಗೆ ಇದೆ ಅಂತ ಹೇಳಿ. ಆ ರೀತಿ ನೀನು ನನಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿದರೆ, ದೈಹಿಕವಾಗಿ ನಿನ್ನನ್ನು ಸ್ಪಂದಿಸಿದರೆ, ನಾನು ನಿನಗೆ ನಿನ್ನ ಸಂಬಳ ಜಾಸ್ತಿ ಮಾಡ್ತೇನೆ, ನಾನು ಇಲ್ಲಿ ಇಟ್ಕೊಳ್ತೇನೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. APMS ನ ಸೆಕ್ರೆಟರಿ ಬಗ್ಗೆ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಲ್ಲಿಯ ಸ್ಟಾಫ್ಗೆ ಅನ್ನುವಂತ ವಿಚಾರದಲ್ಲಿ ಇವತ್ತು ಬೆಳಿಗ್ಗೆ ಹಿಂದುಳಿದ ಆಯೋಗದ ಸದಸ್ಯರಾಗಿರ್ತಕ್ಕಂತಹ ಪ್ರತಿಭಾ ಕುಲಾಯಿರವರು ಕೂಡ ಅವನ ಆಫೀಸಿಗೆ ಹೋಗಿ ಒಂದಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಎಲ್ಲರೂ ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ, ಏನಕ್ಕಿರ್ಬೋದು? ಯಾರೋ ಒಬ್ಳು ಗ್ರೂಪ್ ಡಿ ವರ್ಕರ್ ಬಂದು ಅಲ್ಲಿ ಗುಡಿಸೋಳು ಬಂದು ನಮ್ದು ಸಾಯಿಬನ ಈ ರೀತಿ ಮಾಡ್ತಾರಂತ ಹೇಳಿದ್ರೆ ಅಲ್ಲಿ ಮುಟ್ತಾನೆ, ಇಲ್ಲಿ ಮುಟ್ತಾನೆ. ಹಸಿರು ಸೀರೆ ಹಾಕಿ ಯಾವ ಕಲರ್ ಬೇಕು? ರೆಡ್ ಬೇಕಾ, ಪಿಂಕ್ ಬೇಕಾ, ಯಾವ್ದು ಬೇಕು? ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ನಿಮ್ಗೆ. ನಿಮ್ಮ ಮುಖ ನೋಡಿ, ಮೂತಿ ನೋಡಿ, ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಅದನ್ನ ಫೇಸ್ ಮಾಡು. ಮತ್ತೆ ಆ ಹುಡುಗಿಯನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಲಿಕ್ಕೆ ನೋಡಿದ್ರೆ ನಿನ್ನನ್ನು ಯಾವ ರೀತಿ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡು ಅಷ್ಟೇ, ಆಯ್ತಾ? ಆ ಸ್ಟಾಫ್ ಏನಿದ್ದಾರೆ ಪ್ರತಿಭಾ ಕುಲೈಯನ್ನು ಭೇಟಿ ಮಾಡಿ ಅವನು ಕೊಟ್ಟ ಕಿರುಕುಳವನ್ನು ಎಲೆ ಎಲೆಯಾಗಿ ಕೂಡ ಬಿಚ್ಚಿಟ್ಟಿದ್ದಾರೆ. ಏನ್ ವಿಚಾರ, APMS ನ ಸೆಕ್ರೆಟರಿ ಏನ್ ಮಾಡಿದ್ರು ಅಂತ ಹೇಳಿ ನಾನು ಪ್ರತಿಭಾ ಕುಲಾಯ್ ಮೇಡಮ್ ಹತ್ರನೇ ಕೇಳ್ತಾ ಹೋಗ್ತೀನಿ. ಮಹಿಳೆ ಬಂದು ನಿಮ್ಮ ಹತ್ರ ಏನ್ ದೂರು ನೀಡಿದ್ಲು ಅಂತ? ಮಹಿಳೆ ಆ್ಯಕ್ಚುಲಿ ನನಗೆ ಕಾಲ್ ಮಾಡಿದ್ರು ಫ್ರೈಡೇ ಕಾಲ್ ಮಾಡಿ ಹೇಳಿದರು, ನನಗೆ ಈ ರೀತಿ ಅವನು ನಮ್ಮದು APMC ಸೆಕ್ರೆಟ್ರಿ ಮೋಹನ್ ಅನ್ನೋರು ಯಾರಿದ್ದಾರೆ ಅವ್ರು ನಮಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ಅವರು ಬ್ಯಾಡ್ ಟಚಸ್ಗಳನ್ನು ಮಾಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ನಾನು ಒಳಗೆ ಫೈಲ್ ಕೊಂಡೋಗುವ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ನಾನು ಅವ್ರಿಗೆ ಸ್ಪಂದಿಸಲಿಲ್ಲ ಅಂತ ಹೇಳುವ ಕಾರಣಕ್ಕೆ ನನ್ನನ್ನು ತೆಗೆದು ಗುಡಿಸುವ ಕೆಲಸಕ್ಕೆ, ಸ್ವಲ್ಪ ಕಷ್ಟದ ಕೆಲಸಕ್ಕೆ ಹಾಕಿದ್ದಾರೆ. ಬಟ್ ನಾನು ಅದನ್ನು ಖುಷಿಯಲ್ಲೇ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ನನಗೆ 2 ಮಕ್ಕಳಿದ್ದಾರೆ, ನಾನು ಅವ್ರನ್ನ ಸಾಕಬೇಕು. ಮೊನ್ನೆ ಅಷ್ಟೇ ಶುಕ್ರವಾರ ಅವನು ಏನು ಹೇಳಿದಾನೆ ಅಂದರೆ, ನಾಳ್ದು ಶನಿವಾರ ರಜೆ ಇತ್ತು, ಆದಿತ್ಯವಾರ ರಜೆ ಇತ್ತು, ಸೋಮವಾರ ದಿವಸ ಬರುವಾಗ ನೀನು ಹಸಿರು ಕಲರಿದು ಸೀರೆ ಉಟ್ಕೊಂಡು ಬರಬೇಕು. ಸೀರೆ ಉಟ್ಕೊಂಡು ಬಂದರೆ ಅದು ನನಗೆ ಒಂದು ಸಿಗ್ನಲ್, ಗ್ರೀನ್ ಸಿಗ್ನಲ್, ನಿನಗೆ ನನ್ನ ಮೇಲೆ ಒಪ್ಪಿಗೆ ಇದೆ ಅಂತ ಹೇಳಿ. ಆ ರೀತಿ ನೀನು ನನಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿದರೆ, ದೈಹಿಕವಾಗಿ ನಿನ್ನನ್ನು ಸ್ಪಂದಿಸಿದರೆ, ನಾನು ನಿನಗೆ ನಿನ್ನ ಸಂಬಳ ಜಾಸ್ತಿ ಮಾಡ್ತೇನೆ, ನಾನು ಇಲ್ಲಿ ಇಟ್ಕೊಳ್ತೇನೆ. ನನಗೆ ನೀನು ಕೋಆಪ್ರೇಟ್ ಮಾಡಲಿಲ್ಲ ಅಂತಾದರೆ ನಾನು ನಿನ್ನಲ್ಲಿ ಕೆಲಸದಿಂದ ತೆಗಿತೇನೆ ಅಂತ ಅವರು ಹೇಳಿದರು. ಹಾಗಾಗಿ ನಾವು ಇವತ್ತೆಲ್ಲ ಲೇಡೀಸ್ ಸೇರಿಕೊಂಡು ಅವನ ಕಚೇರಿಗೆ ಹೋದ್ವಿ. ಎಲ್ಲ ಹಸಿರು ಸೀರೆ ಉಟ್ಕೊಂಡು ಹೋಗಿದ್ವಿ. ಯಾಕೆಂದರೆ ಲೇಡೀಸನ್ನು ಅಷ್ಟು ಲೈಟ್ಲಿ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ಮತ್ತು ಈ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಏನಿದೆ, ಸೆಕ್ಷುವಲ್ ಹರಾಸ್ಮೆಂಟ್ ಏನಿದೆ, ಇದು ತುಂಬ ಕಾಮನ್ ಸಬ್ಜೆಕ್ಟ್ ಆಗಿದೆ. ಎಷ್ಟೋ ಜನ ಅಡ್ಜಸ್ಟ್ ಮಾಡಿಕೊಂಡು ಅವರ ಜೀವನಕ್ಕೆ ಬದುಕೊಂಡು ಹೋಗ್ತಾರೆ. ಎಷ್ಟೋ ಜನರಿಗೆ ಇದು ಸಾಧ್ಯ ಆಗೋದಿಲ್ಲ ಮತ್ತು ಮಾಡುವ ಅಗತ್ಯ ಸಹ ಇಲ್ಲ. ಯಾಕೆಂದರೆ 1-2 ಹೊತ್ತು ಊಟಕ್ಕೆ ಬೇಕಾಗಿ ನಾವು ನಮ್ಮನ್ನು ಬೇರೆಯವ್ರಿಗೆ ಮಾರ್ಕೊಳ್ಳುವ ಅಗತ್ಯವೇ ಇಲ್ಲ. ನಮಗೆ ಆಪರ್ಚುನಿಟೀಸ್ ಬೇಕಾದಷ್ಟು ಕಡೆ ಸಿಗ್ತದೆ. ಒಂದು ಸ್ವಲ್ಪ ಧೈರ್ಯ ಮಾಡಬೇಕು ಇಂಥದ್ದನ್ನೆಲ್ಲ ಫೇಸ್ ಮಾಡಲಿಕ್ಕೆ. ಒಂದು ಮಹಿಳೆ ಧೈರ್ಯ ಮಾಡಿದಾಳೆ ಅಂತ ಆದರೆ ಖಂಡಿತವಾಗಿ ಇದು ಎಷ್ಟೋ ಜನ ಮಹಿಳೆಯರಿಗೆ ಇದು ಮಾದರಿ ಆಗ್ತದೆ ಮತ್ತು ಒಂದು ಸ್ಫೂರ್ತಿನೂ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಆ ಲೇಡಿಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಂದು ಐಡೆಂಟಿಟಿಯನ್ನು ಹೇಳ್ಕೊಳ್ಬೇಡಿ, ಯಾಕೆಂದರೆ ನನಗೆ ಎಲ್ಲರನ್ನೂ ಫೇಸ್ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅರ್ಥ ಆಗ್ತದೆ. ಯಾಕೆಂದರೆ ಅವರು ಪಾಪ ಒಂದು 15,000ಕ್ಕೆ ದುಡಿಯುವವರು, ಅವರ ಮನೆ ನಡೆಸುವುದೇ ಒಂದು ದೊಡ್ಡ ಚಾಲೆಂಜ್ ಆಗಿರುವಾಗ ಮತ್ತೆ ಈ ಹೊರಗಿನ ಜನರನ್ನು, ಅವರ ಟೀಕೆಗಳನ್ನು ಫೇಸ್ ಮಾಡಿಕೊಂಡು ಬದುಕುವುದು ಅಷ್ಟು ಸುಲಭ ಇಲ್ಲ. ಈಗಾಗಲೇ 100% ಅವನಿದ್ದೇನು ಫಸ್ಟ್ ಟೈಮ್ ಮಾಡಿದ್ದಲ್ಲ. ಇದಕ್ಕಿಂತ ಮೊದಲು ಸಹ ಬೇರೆ ಕಡೆ ಸಹ ಬೇರೆ ಹೆಣ್ಣುಮಕ್ಕಳಿಗೆ ತುಂಬ ಕಡೆ ಇಂಥದ್ದು ಮಾಡಿದ್ದಾನೆ. ಅವನದೊಂದು ಟ್ರ್ಯಾಕ್ ರೆಕಾರ್ಡೇ ಇದೆ, ಅವನ ಮೇಲೆ ಕಂಪ್ಲೇಂಟ್ಸು ಇದೆ ಬೇರೆ ಕಡೆ, ಬೇರೆ ಸ್ಟೇಷನ್ಗಳಲ್ಲಿ. ಅದಲ್ಲದೆ ಇಲ್ಲಿ ಅವನ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವನು ಉಳಿದ ಎಂಪ್ಲಾಯೀಸ್ ಏನು ಹೇಳ್ತಾರೆ ಅಂದರೆ, ಅವನು ಅದೇ ರೀತಿ ವ್ಯಕ್ತಿ. ಅವನು ರಾತ್ರಿ 8-8:30 ಗಂಟೆವರೆಗೆ ಅವರನ್ನು ಉಳಿಸ್ಕೊಳ್ತಾನಂತೆ ಆಫೀಸಲ್ಲೇ. ಅವನಿಗೆ ಅನ್ವಾಂಟೆಡ್ ಟಾರ್ಚರ್ಸ್ಗಳನ್ನು ಕೊಡ್ತಾರೆ, ಮತ್ತು ಎಲ್ಲೆಲ್ಲೂ ಟಚ್ ಮಾಡ್ತಾನೆ ಅಂತ ಹೇಳಿ ಬೇರೆ ಲೇಡೀಸು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಅಲ್ಲಿದ್ದ ಇವನ್ ಮೇಲ್
ಎಂಪ್ಲಾಯೀಸ್ ಯಾರಿದ್ದಾರೆ ಅವರು ಎಷ್ಟೋ ಜನ ಫೋನ್ ಮಾಡಿ ಇವತ್ತು ಈ ಟಿ ವಿಯಲ್ಲೆಲ್ಲ ಬಂದ ಮೇಲೆ ಫೋನ್ ಮಾಡಿ ಅವನ ಬಗ್ಗೆ ತುಂಬ ವಿಷಯಗಳನ್ನು ಹೇಳ್ಕೊಂಡಿದ್ದಾರೆ. ನಿಮ್ಮ ಹತ್ರ ಬಂದು ದೂರು ಹೇಳಿದ್ದು ಇವನು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾನೆ, ಬ್ಯಾಡ್ ಟಚ್ ಎಲ್ಲ ಮಾಡ್ತಾ ಇದ್ದಾನೆ, ಒಂದು ವೇಳೆ ನೀವು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೇಳಿದ್ನು. ಹೌದು, ನನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತಲೂ ಹೇಳಿದ್ದ. ಬಟ್ ಇವತ್ತು ಅವನಿಗೆ ನಾವು ವಾರ್ನಿಂಗ್ ಮಾಡಿ ಬಂದಿದ್ದೇವೆ. ಈಗಾಗಲೇ ಅವನ ಮೇಲೆ FIR ಆಗುತ್ತೆ. ಅದರ ಮೇಲೆ ಇಲ್ಲ, ಇವಾಗ ಜಸ್ಟ್ ಹೋಗ್ತಾ ಇದ್ದೀವಿ. ಬಿಕಾಸ್ ಆ ಲೇಡಿ ಇವಾಗ ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತು ಅವಳನ್ನು ಮಧ್ಯದಲ್ಲಿ ಕರ್ಕೊಂಡು ಬರೋದಾದರೆ ಮತ್ತು ಬೇರೆಯವ್ರಿಗೂ ಗೊತ್ತಾಗ್ತದೆ ಯಾರು ಕಂಪ್ಲೇಂಟ್ ಮಾಡಿದ್ದು ಅಂತ ಹೇಳಿ. ಅದಕ್ಕೆ ಬೇಕಾಗಿ ನಾವು ಅವಳನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಈಗ ಅವಳ ಆಫೀಸ್ ಅವರ್ಸ್ ಆದ ಮೇಲೆ ಅವಳನ್ನು ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇವೆ. ಮತ್ತು ಪೊಲೀಸ್ ತನಿಖೆ ಆಗಬೇಕು. ಪೊಲೀಸ್ ತನಿಖೆ ಆಗುವಾಗ ಆಟೋಮ್ಯಾಟಿಕ್ ಗೊತ್ತಾಗ್ತದೆ ಅವನು ಎಲ್ಲೆಲ್ಲಿ ಏನೇನು ಕರ್ಮಕಾಂಡಗಳನ್ನು ಮಾಡಿದ್ದಾನೆ, ಎಂಕ್ವೈರೀಸ್ ಆಗುತ್ತೆ. ಸೊ ಇಂಥವರು ಖಂಡಿತವಾಗಿ ವರ್ಕ್ ಪ್ಲೇಸಲ್ಲಿ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡಿಕೊಂಡು ಇರುವುದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಸೂಕ್ತವಾದ ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಉಳಿದ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಬರಬೇಕು. ಓಕೆ, ನಾವು ಫ್ರೀಲಿ ಎಲ್ಲಿ ಸಹ ಕೆಲಸ ಮಾಡ್ಬೋದು, ಹೆದರಿಕೆ ಇಲ್ಲದೆ ಕೆಲಸ ಮಾಡ್ಬೋದು ಅಂತ ಹೇಳುವ ಒಂದು ಭಾವನೆ ಎಲ್ಲರಿಗೂ ಬರಬೇಕು. ಬೇರೆ ಕಡೆಯಲ್ಲೂ ಕೆಲಸ ಮಾಡಿದಂಥ ಸಮಯದಲ್ಲೂ ಕೂಡ ಇದೇ ರೀತಿ ಲೈಂಗಿಕ ದೌರ್ಜನ್ಯ ಎಸಗಿರ್ಬೋದು. ಅಲ್ಲಿ ಅವರಿಗೆ ಸಪೋರ್ಟ್ ಯಾರ್ದು ಕೂಡ ಸಿಕ್ಕಿರ್ಲಿಕ್ಕಿಲ್ಲ ಆ ಮಹಿಳೆಯರಿಗೆ. ಅಂತ ಹೇಳಿದ್ರೆ ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ವೇಳೆ ಹೆದರು ಹೋದ್ರೆ ನಮ್ಮನ್ನು ಕೆಲಸದಿಂದ ತೆಗ್ದಾಕ್ತಾರೆ, ನಮಗೆ ಲೀಗಲ್ ಆಗಿ ಫೈಟ್ ಮಾಡುವಂಥದ್ದು ಇವರ ಎದುರುಗಡೆಗೆ ಅಂತ ಹೇಳಿದ್ರೆ ಸೆಕ್ರೆಟರಿ ಎದುರುಗಡೆಗೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂಥವ್ರಿಗೆ ಏನು ಹೇಳ್ತೀರಾ ಅಂತ? ಹೆಚ್ಚಾಗಿ ಇಂಥ ಗಂಡಸರು ಯಾರನ್ನು ಪ್ರೇ ಮಾಡ್ತಾರೆ ಅಂದರೆ, ಯಾರನ್ನು ವಿಕ್ಟಿಮ್ ಮಾಡ್ತಾರಂತಾದರೆ, ಯಾರು ತುಂಬ ದುರ್ಬಲ ಇರ್ತಾರೆ, ಮನೆಯಲ್ಲಿ ಯಾರು ಸಪೋರ್ಟ್ ಇರಲ್ಲ, ಫೈನಾನ್ಷಿಯಲಿ ತುಂಬ ವೀಕ್ ಆಗಿರುವಂಥವರು, ಇಮೋಷ್ನಲಿ ಡಿಸ್ಟರ್ಬ್ ಆಗಿದ್ದಂಥವರನ್ನೇ ಟಾರ್ಗೆಟ್ ಮಾಡ್ತಾರೆ. ಈಗ ಇವರು ಒಂದು ಸೆಕ್ರೆಟರಿ ಪೋಸ್ಟ್ ಇದ್ದವರು, ಒಂದು ಗ್ರೂಪ್ ಡಿ ವರ್ಕರ್, ಟಾಯ್ಲೆಟ್ ಕ್ಲೀನ್ ಮಾಡುವವರು, ಗುಡಿಸುವವ್ರ ಹತ್ರ ಮಾತಾಡುವಂಥ ಅಗತ್ಯ ಇವರಿಗಿಲ್ಲ. ಅವರನ್ನು ಇವರ ಚೇಂಬರ್ಗೆ ಕರೆಸಿ ಮಾತಾಡಿಸುವಂಥ ವಿಷಯ ಇಲ್ಲಿ ಇಲ್ಲ. ಅವರಿಗೆ ಅವರದೇ ಆದ ಸೂಪರ್ವೈಸರ್ಗಳಿರ್ತಾರೆ, ಅವರದೇ ಆದ ಮೇಲಧಿಕಾರಿಗಳಿರ್ತಾರೆ, ಅವರು ಮಾತಾಡ್ತಾರೆ. ಇಷ್ಟು ದೊಡ್ಡ ಪೊಸಿಷನಲ್ಲಿ ಇದ್ದವರು ಈ ಸಣ್ಣ ಕೆಲಸ ಮಾಡುವವರನ್ನು ಕರೆಸಿ ಮಾತಾಡುವಂಥದ್ದು ಏನು ನನಗೆ ಕಾಣೋದಿಲ್ಲ. ಸೊ ಈ ಪ್ರಕಾರ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಲೇಡಿ ಯಾರಿದ್ದಾರೆ ಅವರು ಸಿಂಗಲ್ ಮದರ್ ಆಗಿದ್ದಾರೆ, ಅವರು ಯಂಗ್ ಇದ್ದಾರೆ, 2 ಸಣ್ಣ ಮಕ್ಕಳಿದ್ದಾರೆ, ಗಂಡ ಇಲ್ಲ. ಸೊ ಅದರದ್ದೆಲ್ಲ ಅಡ್ವಾಂಟೇಜ್ ತಗೊಂಡು ಮೋರ್ ಓವರ್ ಫೈನಾನ್ಷಿಯಲ್ ಬರ್ಡನ್ನಲ್ಲಿದ್ದಾರೆ. ಸೊ ಅವನು ಅಂದ್ಕೊಂಡಿರ್ಬೋದು ಎಲ್ಲರೂ ದುಡ್ಡಿಗಾಗಿ ಇರುವಂಥ ಮಹಿಳೆಯರು ಇಲ್ಲ ಇಲ್ಲಿ. ಅಲ್ಪ ಸ್ವಲ್ಪ 1.0% ಹೆಂಗಸರು ಆ ರೀತಿ ಇರ್ಬೋದು. ಬಟ್ ಎಲ್ಲರೂ, ಹೆಚ್ಚಿನ ಹೆಂಗಸರು ಅವರದೇ ಆದ ಒಂದು ಗೌರವ ಮರ್ಯಾದೆ ಇಟ್ಕೊಂಡು ಬದುಕುವವರು ಇರ್ತಾರೆ. ಇವನೇನು ಅಂದ್ಕೊಂಡಿರ್ತಾನೆ, ಈಸಿ ಆಗಿರ್ತದೆ. ಮತ್ತು ಅವನೊಬ್ಬ ಸೆಕ್ರೆಟ್ರಿ, ಅವನಿಗೆ ಇನ್ಫ್ಲುಯೆನ್ಸ್ ಇರ್ತದೆ, ಪೊಲಿಟಿಕಲ್ ಇನ್ಫ್ಲುಯೆನ್ಸಸ್ ಇರ್ತದೆ, ಮತ್ತು ಅಧಿಕಾರಿಗಳ ಇನ್ಫ್ಲುಯೆನ್ಸಸ್ ಇರ್ತದೆ. ಅವನೇ ಇಲ್ಲಿಯ ಅಧಿಕಾರಿ, ಅವನೇ, ಹೀ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಅವನಿಗಿಂತ ಮೇಲೆ ಮತ್ತೆ ಯಾರಿಲ್ಲ. ಮತ್ತು ಡೆಲ್ಲಿ, ಬ್ಯಾಂಗ್ಳೂರು ಅಥವಾ ಇನ್ನೊಬ್ಬರ ಹತ್ರ ರೀಚ್ ಆಗುವಷ್ಟು ಕೆಪಾಸಿಟಿ ಈ ಗ್ರೂಪ್ ಡಿ ಕೆಲಸ ಮಾಡುವವರಿಗೆ ಇರುವುದಿಲ್ಲ. ಸೊ ಅವನೇನು ಮಾಡ್ತಾನೆ, ಇಂಥವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೆ. ಲೇಡೀಸ್ ಯೂಶ್ವಲಿ ಏನು ಮಾಡ್ತಾರೆ, ಈಗ ಮೈ ಮುಟ್ಟಿದ್ರೆ ಸಹ ಹೊರಗಡೆ ಹೋಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇರುವುದಿಲ್ಲ. ಇವನ್ ಮನೆಯಲ್ಲಿ ಹೇಳ್ಕೊಳ್ಳುವಷ್ಟು ಪರಿಸ್ಥಿತಿ, ಆ ಧೈರ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ, ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಇಲ್ಲ. ಯಾಕೆಂದರೆ ಈ ಸಮಾಜ ಯಾವ ರೀತಿ ಇದೆ ಅಂದರೆ, ಈ ತಪ್ಪು ಮಾಡಲಿಲ್ಲದ್ರೂ ಒಂದು ಹೆಣ್ಣನ್ನು ಸಮಾಜ ಒಂದು ಬೇರೆ ದೃಷ್ಟಿಯಲ್ಲಿ ನೋಡ್ತದೆ ನಾವು ಈ ರೀತಿ ಮಾತಾಡಿದಾಗ. ಸೊ ಹಾಗಾಗಿ ಆ ಹೆದರಿಕೆ, ಆ ಮುಜುಗರ, ಈ ಮನೆಯವರು ಹೆಚ್ಚಿನವರು ಏನು ಈ ಲೇಡೀಸನ್ನು ಕೆಲಸಕ್ಕೆ ಸಹ ಹೋಗಲಿಕ್ಕೆ ಬಿಡೋದಿಲ್ಲ. ಇಂಥದ್ದೆಲ್ಲ ಆದಾಗ ಬೇಡ ನೀನು ಸಾಕು ಮನೆಯಲ್ಲಿ ಇರು, ಕೆಲಸ ಮಾಡೋದು ಬೇಡ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಸೊ ಆ ಹೆದರಿಕೆಯಲ್ಲಿ ಈ ಹೆಂಗಸಿಗೆ ಅನಿವಾರ್ಯ ಇದೆ, ಕೆಲಸ ಮಾಡಲೇಬೇಕು, ತನ್ನ 2 ಮಕ್ಕಳನ್ನು ಸಾಕಲೇಬೇಕು. ಅದನ್ನೆಲ್ಲ ನೋಡಿಕೊಂಡು, ಅವಳ ಕಂಡೀಷನನ್ನು ನೋಡಿಕೊಂಡು ಅವಳ ಅಡ್ವಾಂಟೇಜನ್ನು ತಗೊಳ್ಳಿಕ್ಕೆ ನೋಡಿದ್ದಾನೆ. ಇದೇನು ಹೊಸತ್ತೇನು ಅಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಇಂಥ ಪ್ರಕರಣಗಳು ಎಷ್ಟೋ ಕಡೆ ನಡೀತದೆ. ಬಟ್ ಇಲ್ಲಿ ನಡಿಬಾರ್ದು, ಇನ್ನು ಮುಂದೆ ಎಲ್ಲೂ ನಡಿಬಾರ್ದು. ನಮ್ಮ ಊರಲ್ಲಂತೂ ಇಂಥದ್ದೆಲ್ಲ ಆಗಬಾರ್ದು. ಎಲ್ಲಿಂದನಾ ಬಂದವರು ಇಲ್ಲಿ ಬಂದು ನಮ್ಮ ಹೆಣ್ಮಕ್ಳ ಮೇ ಮುಟ್ಟೋದು ಸರಿಯಲ್ಲ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಬಟ್ ಐ ಥಿಂಕ್ ಕಮಿಷನರ್ ಒಳ್ಳೆ ಇದ್ದಾರೆ, ಅವರು ಸರಿಯಾದ ತನಿಖೆಗಳನ್ನು ಮಾಡ್ತಾರೆ. ಮತ್ತು ಅವನಿಗೆ ಆಲ್ರೆಡಿ ಈಗ ವಾರ್ನಿಂಗ್ ಕೊಟ್ಟಿದ್ದೇವೆ, ಯಾವ ಕಾರಣಕ್ಕೂ ಅವಳನ್ನು ಆ ಕೆಲಸದಿಂದ ತೆಗಿಬಾರ್ದು. ಹೆಚ್ಚಾಗಿ ಏನಾಗ್ತದೆ ಅಂದರೆ, ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಅವಳನ್ನು ತೆಗೆದು ಬಿಸಾಡ್ತಾರೆ, ಅಥವಾ ಅವಳಿಗೆ ಬೇರೆ ರೀತಿಯ ಮಾನಸಿಕ ಕಿರುಕುಳ ಕೊಟ್ಟು ಅವಳನ್ನು ಆ ಜಾಗದಿಂದ ಹೋಗುವ ಹಾಗೆ ಮಾಡ್ತಾರೆ. ಅಂಥದ್ದೇನಾದರೂ ಇವನು ಮಾಡಿದರೆ ನಾವು ಎಲ್ಲ ಲೇಡೀಸ್ ಹೋಗಿ APMCಯಲ್ಲೇ ಕೂತ್ಕೊಳ್ತೇವೆ. ಇಂಥಷ್ಟು ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರು ತುಂಬಾ ಜನ ಇರ್ತಾರೆ. ಅವರು ಮುಂದೆ ಬರೋದಿಲ್ಲ ಹೇಳೋಕೆ, ಏನೋ ಸಹಿಸ್ಕೊಂಡಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಇಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ ಹೇಳಿ? ನೋಡಿ, ಯಾವುದೇ ಮಹಿಳೆಗೆ ಒಂದು ದೌರ್ಜನ್ಯ ಅಂತ ಆದಾಗ, ಅಥವಾ
ಈಗ ಸೋಷಿಯಲ್ ಮೀಡಿಯಾದಲ್ಲೇ ನಾವು ನೋಡ್ತೇವೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಅಥವಾ ಈವನ್ ಆಫೀಸ್ ಜಾಗದಲ್ಲಿ ಆಗಿರ್ಬೋದು ಅಥವಾ ಕಾಲೇಜಸಲ್ಲಿ ಆಗಿರ್ಬೋದು, ಎಲ್ಲಿ ಸಹ ಎವ್ರಿವೇರ್, ಬಸ್ಸಲ್ಲಿ ಆಗಿರ್ಬೋದು, ಟ್ರೈನಲ್ಲಿ ಆಗಿರ್ಬೋದು, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಯುನೋ ಸೆಕ್ಷುಲಿ ಹೆರಾಸ್ ಮಾಡುವವರು, ಸುಮ್ಮನೆ ಬ್ಯಾಡ್ ಟಚಸ್ ಕೊಡೋದು. ಈವನ್ ಹಂಪನ್ ಕಟ್ಟದಲ್ಲಿ ನಡ್ಕೊಂಡು ಹೋಗಬೇಕು ಅಂತಾದರೆ ಎಷ್ಟೋ ಸಲ ನನಗೆ ಪರ್ಸ್ನಲಿ ಎಷ್ಟೋ ಸಲ ಅನುಭವಿಸಿದೆ. ನಾನು ಮಾತ್ರ ಅಲ್ಲ, ಎಲ್ಲ ಲೇಡೀಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅನುಭವಿಸ್ತಾರೆ. ಬಸ್ಸಲ್ಲಿ ಅಥವಾ ನೀವು ಜಸ್ಟ್ ಹಂಪನ್ ಕಟ್ಟದಲ್ಲಿ ಆ ರಶ್ ಜಾಗಗಳಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದಾಗ ಸುಮ್ಮನೆ ಯಾರೋ ಒಬ್ಬ ಸೈಡಲ್ಲಿ ಬಂದು ಸುಮ್ಮನೆ ಹೀಗೆ ಮುಟ್ಕೊಂಡು ಹೋಗೋದು. ಸೊ ಇದೆಲ್ಲ ಸರಿಯಲ್ಲ. ಅದನ್ನು ಸಹಿಸ್ಕೊಂಡು ಕುತ್ಕೊಳ್ಳೋದು ಸರಿಯಲ್ಲ. ಬಿಕಾಸ್ ಒಂದು ಸಲ ನೀವು ಇದನ್ನು ರಿವೋಲ್ಟ್ ಮಾಡಿದ್ರಿ ಅಂತಾದರೆ, ಒಂದು ಸಲಕ್ಕೆ ಜನ ನಿಮ್ಮ ಬಗ್ಗೆ ಜಡ್ಜ್ಮೆಂಟಲ್ ಆಗ್ಬೋದು, ನಿಮ್ಮ ಬಗ್ಗೆ ಕಮೆಂಟ್ಗಳನ್ನು ಕೊಡ್ಬೋದು, ಒಂದು ಸಲ ಜನ ನಿಮ್ಮ ಬಗ್ಗೆ ಏನಾದರೂ ಒಂದು ಕೆಟ್ಟದಾಗಿ ಹೇಳ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಅವರು ನಿಮ್ಮನ್ನು ಮುಟ್ಟುವಾಗ ಅಥವಾ ಇಂಥದ್ದೆಲ್ಲ ಮಾಡುವಾಗ 10 ಸಲ ಆಲೋಚನೆ ಮಾಡ್ತಾರೆ. ಈಗ ಒಬ್ಬನಿಗೆ ಒಂದು ಪಬ್ಲಿಕ್ ಜಾಗದಲ್ಲಿ, ಒಂದು ಬಸ್ಸಲ್ಲಿ ಯಾರೋ ಒಂದು ಹೆಣ್ಣುಮಗಳಿಗೆ ಕೈ ಹಾಕ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ ಅಂತ ಆದಾಗ ತೆಗೆದು ಒಂದು ಕೆನ್ನೆಗೆ ಬಾರಿಸಿದ್ರೆ 10 ಜನರ ಮುಂದೆ ಧೈರ್ಯದಲ್ಲಿ ಆಟೋಮ್ಯಾಟಿಕ್ ಆಗಿ ಜೀವಮಾನದಲ್ಲಿ ಅವನು ಯಾವತ್ತೂ ಇನ್ನೊಂದು ಹೆಣ್ಣನ್ನು ಬಸ್ಸಲ್ಲಿ ಆಗಲಿ ಅಥವಾ ಯಾವುದೋ ಪಬ್ಲಿಕ್ ಜಾಗದಲ್ಲಿ ಅವನು ಮೊಲಾಸ್ಟ್ ಮಾಡಲಿಕ್ಕೆ ನೋಡೋದಿಲ್ಲ. ಯಾಕೆಂದ್ರೆ ನನಗೆ ಹೆದರಿಕೆ ಬರ್ತದೆ. ಸೊ ನಾನು ಇಷ್ಟೇ ಹೇಳೋದು ಹೆಣ್ಣು ಮಕ್ಕಳ ಹತ್ರ, ಯಾರನ್ನು ಸಹ ವಿ ಶುಡ್ ನಾಟ್ ಅಲಾವ್ ಎನಿಬಡಿ ಟು ಸೆಕ್ಷುಲಿ ಯೂಸಸ್ ಆರ್ ಟಚಸ್ ವಿದೌಟ್ ಅವರ್ ಪರ್ಮಿಷನ್. ನಮ್ಮ ಡಿಗ್ನಿಟಿ ನಮ್ಮ ಕೈಯಲ್ಲಿದೆ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಆ್ಯಂಡ್ ಈ ಎಜುಕೇಷನನ್ನು ನಾವು ನಮ್ಮ ಮಕ್ಕಳಿಗೂ ಕೊಡಬೇಕು, ಹೆಣ್ಣು ಮಕ್ಕಳಿಗೂ ಕೊಡಬೇಕು. ಈವನ್ ಇಫ್ ದೇ ಆರ್ 3, 4, 5, 6, 7, 8, 9 ಇಯರ್ಸ್ ನಾವು ಹೇಳಬೇಕು. ವಿ ಹ್ಯಾವ್ ಟು ಟೆಲ್ ದೆಮ್. ಅವ್ರು ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೆ, ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ, ಆ ಟೈಮಲ್ಲಿ ನಾವು ಅವರಿಗೆ ಹೇಳಿಕೊಟ್ರೆ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗುಡ್ ಟಚ್, ವಾಟ್ ಈಸ್ ಬ್ಯಾಡ್ ಟಚ್. ಅವ್ರಿಗೆ ಅದು ಗೊತ್ತಾಗ್ತದೆ. ಎಷ್ಟೋ ಜನರಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಾವು ಹೇಳೋದಿಲ್ಲ ಮನೆಯಲ್ಲಿ. ನಾವು ನಮ್ಮ ಮಕ್ಕಳು ಇನ್ನೂ ಸಣ್ಣವರು ಅಂತ ಅಂದ್ಕೊಳ್ತೇವೆ. ಎಷ್ಟೋ ಜನ ಸಣ್ಣ ಮಕ್ಕಳನ್ನು ಇದು ಮಿಸ್ಯೂಸ್ ಮಾಡುವವರು ಎಷ್ಟೋ ಜನ ಇದ್ದಾರೆ. ಹಾಗಿರುವಾಗ ವರ್ಕ್ ಪ್ಲೇಸ್ ಈ ವೈಲೆನ್ಸ್ ಏನಿದೆ, ಸೆಕ್ಷುವಲ್ ವೈಲೆನ್ಸ್ ಏನಿದೆ, ಇಟ್ ಈಸ್ ಅನ್ಟಾಲರೇಬಲ್. 0 ಟಾಲರೆನ್ಸ್. ಟಾಲರೇಟ್ ಮಾಡಲೇಬಾರ್ದು. ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಹ್ಯಾವ್ ಟು ರಿವೋಲ್ಟ್ ಆ್ಯಂಡ್ ಕಮ್ ಬ್ಯಾಕ್. ಸುಮ್ಮನೆ ಹಾಗೆ ರೆಸಿಗ್ನೇಷನ್ ಕೊಟ್ಟು ಅವನಿಗೆ ಹೆದರ್ಕೊಂಡು ಬರೋದಲ್ಲ. ಇವನಿಗೆ, ಈ ಪರ್ಟಿಕ್ಯುಲರ್ ಮನುಷ್ಯನಿಗೆ ಅಭ್ಯಾಸ ಆಗಿದೆ, ಅವನೊಂದು ಪೊಸಿಷನ್ನಲ್ಲಿದ್ದಾನೆ, ಅವನಿಗಿನ್ಸ್ಟ್ ಯಾರೂ ಮಾತಾಡೋದಿಲ್ಲ. ಮತ್ತು ಇಂಥ ವೀಕ್ ಜನರನ್ನು ಯೂಸ್ ಮಾಡಿಕೊಂಡು ಅವನ ಲಸ್ಟ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತಾನೆ. ಎಷ್ಟು ಧೈರ್ಯ ಬೇಕು ಅವನಿಗೆ ಹೇಳಲಿಕ್ಕೆ, ನೀನು ಹಸಿರು ಸೀರೆ ಹಾಕ್ಕೊಂಡು, ಅಂದರೆ ಅಷ್ಟು ಪುರ್ಸೊತ್ತಿದೆ. APMCಯಲ್ಲಿ ಟೋಟಲಿ ಏನೂ ಕೆಲಸನೇ ಇಲ್ಲ, ನೊಣ ಹೊಡಿತಾ ಇರ್ತಾರೆ ಅವರು. ನೀವು ಎನಿ ಟೈಮ್ ಹೋಗಿ ಅಲ್ಲಿ ನೊಣ ಹೊಡಿತಾ ಇರ್ತಾರೆ. ಒಬ್ಬರು ಜನ ಇಲ್ಲ, ಒಂದು ಕೆಲಸ ಇಲ್ಲ, ಏನೂ ಇಲ್ಲ. ಈಗ ಇವನು ಇಷ್ಟು ಒಳ್ಳೆಯವನಂತಾದರೆ ಇವನು ಆಫೀಸ್ ಚೇಂಬರ್ ಒಳಗಡೆ ಇವನು ಕ್ಯಾಮರಾಸ್ ಹಾಕಬೇಕು. ಕ್ಯಾಮರಾಸ್ ಆರ್ ನಾಟ್ ದೇರ್. ಇವತ್ತು ಇಷ್ಟೆಲ್ಲ ಗಲಾಟೆ ಮಾಡುವಾಗ ಸಹ ಅವನು ಒಂದು ಸಿಬ್ಬಂದಿಗಳನ್ನು ಕರೀಲಿಲ್ಲ ಅಥವಾ ಒಂದು ಪೊಲೀಸನ್ನು ಕರೀಲಿಲ್ಲ, ಪೊಲೀಸಿಗೆ ಫೋನ್ ಮಾಡಲಿಲ್ಲ, ಈ ರೀತಿ ಬಂದಿದ್ದಾರೆ. ಅವನು ಕಳ್ಳ ಅಲ್ಲ. ಅದಕ್ಕೆ ನಾವು ಮಾಧ್ಯಮ ಕರ್ಕೊಂಡು ಹೋಗಿದ್ದು. ಬಿಕಾಸ್ ವಿ ವಾಂಟೆಡ್ ಟು ಎಕ್ಸ್ಪೋಸ್ ಹಿಮ್. ಇನ್ನು ಅವನ ಜನ್ಮಕ್ಕೆ ಅವನು ಇನ್ನೊಂದು ಹೆಣ್ಣು ಮಗಳನ್ನು ನೋಡಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಅದಕ್ಕೆ ನಾವು ಇವತ್ತು ಮೀಡಿಯಾ ಹೆಲ್ಪ್ ತಗೊಂಡದ್ದು. ಮತ್ತು ಅವನ ವರ್ತನೆ ಸಹ ನಾನು ಅಲ್ಲಿ ನೋಡ್ತಾ ಇದ್ದೆ. ಅವನು ಈಗ ನಾವೆಲ್ಲ ನಮ್ಮ ಚೇಂಬರ್ಗೆ ಯಾರಾದರೂ ಬಂದರೆ ನಾವು, ಇವನ್ ಅವನ ಎಂಪ್ಲಾಯೀಸ್ ಸಹ ಹಾಗೆ, ಯಾರು ಒಬ್ಬರು ಅಷ್ಟು ಮೀಡಿಯಾ ಬಂತು, ಅಷ್ಟು ಗಲಾಟೆ ಆಯಿತು, ಅಷ್ಟು ಬೊಬ್ಬೆ ಆಗ್ತಾ ಇತ್ತು, ಬಟ್ ಯಾರು ಅವನ ಹೆಲ್ಪಿಗೆ ಬರಲಿಲ್ಲ. ಯಾಕೆಂದರೆ ಅವನು ಅಂಥ 3rd ಕ್ಲಾಸ್ ನೀಚ. ಅವನು ಅಲ್ಲಿದ್ದ ಹೆಣ್ಮಕ್ಳಿಗೆ ಗೊತ್ತುಂಟು ಅವನು ಯಾವ ರೀತಿ ಯೂಸ್ ಮಾಡಿದ್ದಾನೆ ಅಂತ ಹೇಳಿ. ಈಗಷ್ಟೇ ನನಗೆ ಒಂದು ಕರೆ ಬಂತು. ಅವರು ಹೇಳ್ತಾ ಇದ್ರು, ಅವರಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ರು. ಅವನ ಬಗ್ಗೆ ನಾನು ಬಂದು ಹೇಳ್ತೀನಿ, ಅವನು ಏನೆಲ್ಲ ಮಾಡ್ತಾ ಇದ್ದ ಆಫೀಸಲ್ಲಿ, ಹೆಣ್ಮಕ್ಳನ್ನು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದ. ಅಲ್ಲಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದ ಹುಡುಗಿಯರನ್ನು 8-8:30 ಗಂಟೆವರೆಗೆ ಸಹ ನಿಲ್ಲಿಸ್ತಾನೆ, ಅವ್ರಿಗೆ ಹೆರಾಸ್ ಮಾಡ್ತಾನೆ. ಈಗ ಹೆಚ್ಚಾಗಿ ಏನು ಗೊತ್ತಾ, ಯಾರಾದರೂ ಸ್ಪಂದಿಸಲಿಲ್ಲ ಅಂತ ಆದರೆ ದೀಸ್ ಆರ್ ದ ಮೆಥಡ್ಸ್. ಅವ್ರನ್ನ ಟಾರ್ಚರ್ ಮಾಡೋದು, ಅವ್ರನ್ನ ಬೇಗ ಬರ್ಲಿಕ್ಕೆ ಹೇಳೋದು, ಅವ್ರನ್ನ ಲೇಟ್ ಹೋಗ್ಲಿಕ್ಕೆ ಹೇಳೋದು, ಅವ್ರಿಗಿದ್ದ ಕೆಲಸ ಕೊಡೋದು, ಅವ್ರನ್ನ ಸುಮ್ಮನೆ ಹರಾಸ್ ಮಾಡೋದು. ಮತ್ತು ಈ ಲೇಡಿನೂ ಹೇಳ್ತಾ ಇದ್ರು, ಫೈಲ್ ಇಟ್ಕೊಂಡು ಹೋಗುವಾಗ ಕೈ ಮುಟ್ಟೋದು, ಎಲ್ಲೆಲ್ಲಿ ಮುಟ್ಟೋದು, ಏನೆಲ್ಲ ಮಾಡ್ತಾ ಇದ್ದಂತೆ. ಸೊ ಅದನ್ನು ಹೇಳಲಿಕ್ಕೂ ನಮಗೆ ಬೇಜಾರು ಅನಿಸ್ತದೆ. ಬಟ್ ವಿ ಆಲ್ ಹ್ಯಾವ್ ಟು ಬಿ ಬೋಲ್ಡ್. ಏನೂ ಆಗಲ್ಲ, ಜನ ನಮ್ಮ ಜೊತೆ ಇರ್ತಾರೆ, ಜನ ಸತ್ಯದ ಜೊತೆ ಇರ್ತಾರೆ, ಜನರಿಗೂ ಅರ್ಥ ಆಗ್ತದಲ್ಲ. ಈಗ ಈ ಲೇಡಿ ಏನು ಅವನ ಕ್ಯಾಟಗರಿನೂ ಅಲ್ಲ,
ಅವನಿಗೆ ಕಾಂಪಿಟೇಟರೂ ಅಲ್ಲ, ಅವನು ಯಾರಂತ ನಮಗೂ ಗೊತ್ತಿಲ್ಲ. ಈಗ ಮಂಗಳೂರಲ್ಲಿ ಇಷ್ಟೊಂದು ಆಫೀಸಸ್ ಇದೆ, ಇಷ್ಟೊಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇದೆ. ನಾವು ಇವತ್ತು ಎಲ್ಲಿ ಬೇರೆ ಕಡೆ ಹೋಗಲಿಲ್ಲ, ಇಷ್ಟು ವರ್ಷದಲ್ಲಿ ಎಲ್ಲೂ ಹೋಗಲಿಲ್ಲ, ಯಾರ ಮೇಲೆ ಇಂಥ ಆಪಾದನೆಗಳನ್ನು ನಾವು ಹಾಕಲಿಲ್ಲ. ಯಾಕೆ ಇವನ ಮೇಲೆ ಹಾಕಿದ್ದೇವೆ? ಯಾಕೆ ಅಂದರೆ ಒಂದು ಲೇಡಿ, ಅವಳು ಅಷ್ಟು ಸ್ಟ್ರೆಸ್ ಆಗಿ, ಅಷ್ಟು ಬೇಸರದಲ್ಲಿ, ಅವಳಿಗೆ ಇನ್ನು ಇಲ್ಲ ಇವನು ನನ್ನನ್ನು ಯೂಸ್ ಮಾಡ್ತಾನೆ, ಇವನೇ ನನಗೆ ಏನೆಲ್ಲ ಮಾಡ್ತಾನೆ, ನಮ್ಮ ಮಾನ ತೆಗಿತಾನೆ ಅಂತ ಆದಾಗ ಒಂದು ಲೇಡಿ ಬಂದು ಅವಳ ಅಸಹಾಯಕತನವನ್ನು ನನ್ನ ಹತ್ರ ತೋರಿಸ್ಕೊಂಡಿದ್ದಾಳೆ. ಸೊ ಈ ಟೈಮಲ್ಲಿ ನಾವು ಅವಳ ಜೊತೆ ನಿಲ್ಲುವುದು, ಐ ಥಿಂಕ್ ಇಟ್ ಈಸ್ ನಮ್ಮ ಧರ್ಮ. ಅದಲ್ಲದೆ ನಾನು ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಸಹ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ ಅವರ ಈ ಕಾನ್ಫಿಡೆನ್ಷಿಯಾಲಿಟಿ ಏನಿದೆ ಅದನ್ನು ಅವ್ರು ಮೇಂಟೈನ್ ಮಾಡ್ತಾರೆ ಮತ್ತು ತನಿಖೆಯನ್ನು ಸೂಕ್ತವಾಗಿ ಮಾಡ್ತಾರೆ. ನಮಗೆ ಅವರ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗಿ ಆ ಹೆಂಗಸಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಅವನಿಗೆ ಇವಾಗಲೇ ಈಸ್ 58, ಇನ್ನೊಂದು 2 ವರ್ಷದಲ್ಲಿ ರಿಟೈರ್ಮೆಂಟ್, ಇಂಥದ್ದೆಲ್ಲ ಅರ್ದು ಕುಡಿದಿರ್ತಾನೆ. ಬಟ್ ಅವನು ತಿಳ್ಕೊಳ್ಬೇಕು ನಾವು ಮಂಗಳೂರು ಜನ ಯಾವ ರೀತಿ ಅಂತ. ಒಂದು ಸಲ ಒಂದು ವಿಷಯಕ್ಕೆ ಪಟ್ಟು ಹಿಡಿದ್ವಿ ಅಂತ ಆದರೆ ಖಂಡಿತವಾಗಿ ದರ್ ಇಸ್ ನೋ ಕ್ವೆಶನ್ ಆಫ್ ಬ್ಯಾಕಿಂಗ್ ಔಟ್. ವಿಲ್ ಜಸ್ಟ್ ರೂನ್ ಹಿಮ್ ಅಷ್ಟೇ. ಕಾಲ್ ಮಾಡಿದ್ರೆ ಆನಂತರ ಘಟನೆ ಆದ್ಮೇಲೆ? ಹೌದು, ಫೋನ್ ಮಾಡಿದ್ರು. ಫೋನ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಂದು ಸರಿ ಮಾಡ್ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಹೇಳಿದ್ದಾರೆ. ಹೌದು, ನಾನು ಒಂದ್ಸಲ ಮನಸ್ಸು ಮಾಡಿದೆ, ಫೊಗೆಟ್, ಒಂದೊಂದ್ಸಲ ಏನೋ ಒಂದು ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿ. ಬಟ್ ಅದರ ನಂತರ ತುಂಬ ಕಾಲ್ಸ್ ಬಂತು ನನಗೆ ಅವ್ರ ಆಫೀಸಿಂದ. ಅಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದವರು ಅವ್ರು ಹೇಳ್ತಾರೆ, ಮೇಡಮ್ ಯಾವ ಕಾರಣಕ್ಕೆ ಸಹ ಅವರನ್ನು ಬಿಡಬೇಡಿ, ಅವರು ಈ ರೀತಿ ಎಲ್ಲ ಮಾಡಿದ್ದಾರೆ, ತುಂಬ ಜನರಿಗೆ ಮಾಡಿದ್ದಾರೆ. ಮತ್ತು ಹಿಸ್ಟ್ರಿ ತೆಗೆದು ನೋಡಿ, ಇಲ್ಲಿ ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಲ್ಲಿ ಸಹ ಅಧಿಕಾರಿ ಆಗಿದ್ದಾಗ ಇಂಥದೇ ಪ್ರಕರಣಗಳನ್ನು ಮಾಡಿಕೊಂಡು ಅವ್ರ ಕಂಪ್ಲೇಂಟ್ಸ್ ಎಲ್ಲ ಅವ್ರ ಮೇಲೆ ಹಾಕ್ಕೊಂಡಿದ್ದಾರೆ. ಅವನಿಷ್ಟು ವರ್ಷ ಯಾರ್ಯಾರ ಮೈ ಮುಟ್ಟಿದಾನಲ್ಲ, ಯಾರ್ಯಾರಿಗೆ ಹ್ಯುಮಿಲಿಯೇಟ್ ಮಾಡಿದ್ದಾನೆ, ಯಾರ್ಯಾರಿಗೆ ತುಂಬ ಕಷ್ಟ ಕೊಟ್ಟಿದ್ದಾನಲ್ಲ, ಇನ್ನು ಅವನು ಅನುಭವಿಸ್ತಾನೆ ಅಷ್ಟೆ ಈ ರಿಟೈರ್ಮೆಂಟ್ ಏಜಲ್ಲಿ. ಮತ್ತು ಅವನಿಗೆ ಒಂದು ಮಗಳಿದ್ದಾಳೆ, ಅವನು ಅದನ್ನು ಆಲೋಚನೆ ಮಾಡಬೇಕು. ಅವನು ಬೇರೆ ಹೆಣ್ಣು ಮಕ್ಕಳನ್ನು ಮುಟ್ಟುವಾಗ ಅವನಿಗೆ ಅವನ ಮಗಳಾದರೂ ನೆನಪು ಬರಬೇಕಲ್ವಾ. ಇವನು ಅವಳ ಮಗಳನ್ನು ಮುಟ್ತಾನೆ, ನಾಳೆ ಇನ್ನೂ ಬೇರೆ ಯಾರಾದ್ರೂ ಅವನ ಮಗಳಿಗೆ ಮಾಡಿದರೆ ಅವನು ಸಹಿಸ್ಕೊಳ್ಳಿಕ್ಕೆ ರೆಡಿ ಇರ್ತಾನ? ಸೊ ಇದನ್ನು ಅವನು ಅರ್ಥ ಮಾಡ್ಕೊಂಡಿದ್ರೆ ಅವನು ಇಂಥ ಕೃತ್ಯ ಮಾಡ್ತಾ ಇಲ್ಲ. ನಿಮಗೆ ಕಾಲ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತೇಳಿ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಬಿಟ್ಬಿಡಿ ಅಂತೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ತಪ್ಪು ಮಾಡಿಲ್ಲ ಅಂತೇಳಿ ಎದುರುಗಡೆ ಬಂದು ಫೈಟ್ ಮಾಡ್ತಾ ಇದ್ದ, ಅಥವಾ ನಮಗೂ ಕೂಡ ಬೈಟ್ ಕೊಡ್ತಾ ಇದ್ದ ಅಂತೇಳಿ. ಇಲ್ಲ, ಅವ್ನು ನಿಮ್ಮ ಕೈಗೂ ನಾವು ನೋಡಿ ಅದಕ್ಕೆ ಅವನನ್ನು ವೆಯ್ಟ್ ಮಾಡಿ ಇವತ್ತು ಮೀಡಿಯಾದವರ ಹತ್ರನೂ ಹೇಳಲಿಲ್ಲ ಈ ವಿಚಾರ, ಪೊಲೀಸರಿಗೂ ನಾವು ಇನ್ಫಾರ್ಮ್ ಮಾಡಲಿಲ್ಲ, ಅಥವಾ ನಮ್ಮೊಟ್ಟಿಗೆ ಬರುವ ಪ್ರತಿಭಟನೆಗೆ ಬರುವ ಹೆಂಗಸರ ಹತ್ರನೂ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಏನೂ ಹೇಳಲಿಲ್ಲ. ಎಲ್ಲರೂ ಅಲ್ಲಿ ಬಂದ ಮೇಲೆ ಆನ್ ದ ಸ್ಪಾಟ್ ನಾನು ಹೇಳಿದ್ದವರಿಗೆ ಏನು ವಿಚಾರ ಅಂತ. ಯಾಕೆಂದರೆ ಇಂಥವ್ರು ಏನು ಗೊತ್ತಾ, ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರ್ತದೆ, ಅಥವಾ ಅವ್ರಿಗೆ ಇನ್ಫ್ಲುಯೆನ್ಸ್ ಇರ್ತದೆ, ಏನೋ ಒಂದು ಇರ್ತದೆ, ಎಲ್ಲೋ ಒಂದು ಕಡೆಯಿಂದ ಅವ್ರಿಗೆ ಲೀಕ್ ಆಗುತ್ತೆ, ಮತ್ತು ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟು ಧೈರ್ಯ ಇದ್ದರೆ ಇವತ್ತು ನಾವು ನೋಡ್ತಾ ಇದ್ವಿ ಅಲ್ಲ, ಈಗ ನಾನು ನಿಮ್ಮ ಮೇಲೆ ಒಂದು ಸುಳ್ಳು ಆಪಾದನೆ ಹಾಕ್ತೀನಿ ಅಂತಾದರೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ಸಿಟ್ಟು ಬರುತ್ತೆ ನಿಮಗೆ, ಅಥವಾ ನೀವು ಅದಕ್ಕೆ ಪ್ರತಿವಾದಿಸ್ತೀರಿ, ಅಥವಾ ನೀವು ಕ್ಲಾರಿಫಿಕೇಶನ್, ಇವೊಂದು ಏನೂ ಇಲ್ಲ, ಏನೀಗ ಇನ್ನು ಮತ್ತೆ ಏನೀಗ ಅಷ್ಟೇ ಮಾತಾಡ್ತಾನೆ ಬಿಟ್ಟರೆ ಅವನ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ತಾ ಇತ್ತು. ಮತ್ತು ನನಗೆ ಭಾರಿ ಆಶ್ಚರ್ಯ ಆಗಿದ್ದು, ಒಂದು ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ಇದು ಇಷ್ಟು ಬಂದಿದೆ, ಜನ ಗಲಾಟೆ ಎಲ್ಲ ನಡೀತಾ ಇದೆ, ಬೊಬ್ಬೆ ಕೇಳ್ತಾ ಇದೆ, ಆದರೂ ಅವನ ಸಿಬ್ಬಂದಿಗಳು ಒಬ್ಬರೂ ಬರಲಿಲ್ಲ ಅಲ್ಲಿಗೆ ಹೆಲ್ಪಿಗೆ ಅವನಿಗೆ. ಅಥವಾ ಇವನೂ ಕರೀಲಿಲ್ಲ. ಇವನು ಯಾಕೆ ಕರೀಲಿಲ್ಲ? ಒಳಗೆ ಬಂದರೆ ಇವೊಂದೆಲ್ಲ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವನು ಕರೀಲಿಲ್ಲ. ಅವ್ನು ಕಳ್ಳ ಅಂತ ಅವನಿಗೆ ಗೊತ್ತಿದೆ, ಅವ್ನ ಮುಖ ನೋಡುವಾಗಲೇ ಗೊತ್ತಾಗ್ತೈತೆ ಅವ್ನು ಕಳ್ಳ ಅಂತ. ಹೇಳಿದ್ದಾನೆ, ಮಾತಾಡಿದ್ದಾನೆ, ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾನೆ, ನೋಡಿ ಸ್ವಲ್ಪ ನೋಡಿ, ನಾವು ಆ ರೀತಿ ಮಾಡಲಿಲ್ಲ, ನಾವು ಮಾಡೋದು ಇಲ್ಲ, ಮತ್ತು ಆ ಹುಡುಗಿಯನ್ನು ಕೆಲಸದಿಂದ ತೆಗಿಬೇಡಿ ಅಂತ ಆದಾಗ ಇಲ್ಲ ಅದು ನಾವು ಯಾವತ್ತೂ ಮಾಡಲ್ಲ, ಇನ್ನೊಬ್ಬರಿಗೆ ನಾವು. ಅವನಿಗೂ ಹೆದರಿಕೆ ಇರ್ತದೆ. ವಿ ಆರ್ ನಾಟ್ ಗೋಯಿಂಗ್ ಟು ಲೆಟ್ ಗೋ ಸೋ ಈಸಿಲಿ. ನಾವು ಕೂಡ ರೀಚ್ ಆಗುವಂಥ ಪ್ರಯತ್ನವನ್ನು ಪಟ್ವಿ. ನಮ್ಮ ಹತ್ರ ಏನು ಹೇಳಿದರು ಅಂತ ಹೇಳಿದ್ರೆ, ಆ ಮಹಿಳೆ ಏನಿದ್ದಾರೆ ಅವರಿಗೆ ನಾನು ಬೈದಿದ್ದೀನಿ ಅಂತ ಹೇಳಿದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಆ ಮಹಿಳೆ ಮತ್ತು ಮತ್ತೊಬ್ಬನಿಗೆ ಇಬ್ಬರಿಗೆ ಒಟ್ಟಿಗೆ ಜೊತೆಯಾಗಿ ನನ್ನ ಆಫೀಸ್ಗೆ ಕರೆದು ನಾನು ಬೈದಿದ್ದೀನಿ, ಈ ಕಾರಣಕ್ಕಾಗಿ ನನ್ನ ಮೇಲೆ ದ್ವೇಷ ಇಟ್ಕೊಂಡು ಇದನ್ನು ಸಾಧಿಸಿದ್ದಾರೆ ಅಂತ. ನೋಡಿ, ಬೇರೆ ಏನಾದರೂ ನಾವು ಹೇಳಿಕೊಂಡು, ನಾವು ಲೇಡೀಸ್ ಸ್ಪೆಷಲಿ ಬೇರೆ ಎಂತಾದರೂ ಹೇಳಿಕೊಂಡು, ಈಗ ನಮಗೆ ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಬೇರೆ ಏನಾದರೂ ಹೇಳಿಕೊಂಡು ನಾವು ಇನ್ನೊಬ್ಬರನ್ನು ಹೆದರಿಸ್ಬೋದು. ಬಟ್ ಅವನ ಮೈ ಮುಟ್ತಾನೆ ಅದೆಲ್ಲ ಹೇಳಿಕೊಂಡು ಅಷ್ಟು ಕೀಳವಾಗಿ ನಾಚಿಗೆ ಇಟ್ಕೊಂಡು ಯಾರು ಮಹಿಳೆಯರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ಇವನು ಇಲ್ಲಿ ಇದ್ದಾಗ ಈ ಲೇಡಿಗೆ ಅದೇ ರೀತಿ ಮಾಡ್ತಾ ಇದ್ದಂತೆ.
ಆವಾಗಲೂ ಈ ಲೇಡಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಫ್ರೆಂಡ್ ಹತ್ರ, ಈ ರೀತಿ ನನಗೆ ಮಾಡಿದ್ದಾನೆ ಅಂತ. ಆವಾಗ ಅವರು ಆ್ಯಕ್ಷನ್ ತಗೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಗ ಅವನಿಗೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಾಗ ಆ ಲೇಡಿ ಹೇಳಿಲ್ಲಂದರೆ ತೊಂದರೆ ಇಲ್ಲಬ್ಬ, ಅವನೊಂದು ಹೋದ, ಇನ್ನು ನಾನು ಇಲ್ಲಿ ನೆಮ್ಮದಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿ. ಈಗ ಮತ್ತೆ ಬಂದು ಅದೇ ಚಾಳಿಯನ್ನು ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ಅವನು ಸುಧಾರುವವನೇ ಅಲ್ಲ. ಅವನಿಗೆ ಅಂದರೆ ಈಗ ಗ್ರೂಪ್ ಡಿ ವರ್ಕರ್ ಅವರಷ್ಟು ಕೆಪಾಸಿಟಿ ಇದೆಯಾ ಇವನ ಎದುರು ನಿಂತ್ಕೊಂಡು ಇವನಿಗೆ ಅಗೇನ್ಸ್ಟ್ ಹೋಗಿ? ಈಗ ಬೈದ ಕೂಡಲೇ ಅವನನ್ನು ಮೈ ಕೈ ಹಾಕ್ದ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಹೇಳ್ಕೊಂಡು ತಿರುಗಲಿಕ್ಕೆ ಯಾರಾದರೂ ಇದ್ದಾರಾ? ಈಗ ಅವರು ಹೇಳ್ತಾ ಇರುವಂತದ್ದು ಅದೇ, ಅಂದ್ರೆ ಇವರಿಗೆ ಒಂದು ಇಗೋ ಹರ್ಟ್ ಆಗಿದೆ. ನಾನು ಎದುರುಗಡೆಗೆ ಬೈದಿದ್ದೀನಿ, ಅದಕ್ಕೋಸ್ಕರ ಇಗೋ ಹರ್ಟ್ ಆಗಿದೆ, ಈ ಕಾರಣಕ್ಕಾಗಿ ಈ ದ್ವೇಷವನ್ನು ಸಾರ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರುವಂತ ಸಾಕ್ಷಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತೆ. ಅದು ಪೊಲೀಸ್ ಡಿಸೈಡ್ ಮಾಡ್ತಾರೆ. ಪೊಲೀಸ್ ಈಗ ಅವನ ಮೇಲೆ ಚಾರ್ಜ್ ಶೀಟ್ ಆದ ಕೂಡಲೇ ಮೊದಲು ಎಲ್ಲಿಯಾದರೂ ಈ ರೀತಿ ಮಾಡಿದಾನ ಅಂತ ಒಂದು ಎಂಕ್ವೈರಿ ಆಗುತ್ತೆ. ಅದರಲ್ಲಿ ಪ್ರೂವ್ ಆಗುತ್ತಲ್ಲ. ಈ ಲೇಡಿ ಓಕೆ ಈಗೋ ನೋಡಿ, ಬಡವರಿಗೆ ಏನು ಗೊತ್ತಾ, 2 ಹೊತ್ತು ಊಟ ಮಾಡೋದೇ ಅವ್ರಿಗೆ ಯೋಚನೆ ಇರ್ತದೆ, ಮಕ್ಕಳನ್ನು ಸಾಕೋದೇ ಯೋಚನೆ ಇರ್ತದೆ. ಈಗೋ ಎಲ್ಲಿಂದ ಬಂತು? ಈಗೋ ಯಾರು ಇಟ್ಕೊಳ್ಳೋದು? ಈಗೋ ಏನು ಗೊತ್ತಾ, ಅವನನ್ನು ಮೈ ಮುಟ್ತಾನೆ ಅಂತ ಹೇಳುವ ಒಂದು ಗಲೀಜಿದೆ ಆ ಹಿಂಸಿಗೆ, ಅದು ಈಗೋ. ಅದಕ್ಕಾಗಿ ಅವ್ರು ಪ್ರತಿಭಟಿಸ್ತಾ ಇದ್ದಾರೆ. ಅವ್ನು ನನ್ನನ್ನು ಮುಟ್ಟಬಾರ್ದು, ಅವ್ನು ನನಗೆ ಲೈಂಗಿಕ ಕಿರುಕುಳ ಕೊಡಬಾರ್ದು, ನಾನು ಸೇಫ್ ಆಗಿರಬೇಕು, ನಾನು ಮರ್ಯಾದೆಯಲ್ಲಿ ಇರಬೇಕು, ನಾಳೆ ಯಾರು ನನ್ನ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿದ್ದಕ್ಕೆ ಅವರು ಬಂದು ಹೇಳ್ತಾ ಇದ್ದಾರೆ. ಅವನು 1000 ಹೇಳ್ತಾನೆ. 1000 ಹೇಳಿದ್ರೆ ನಿಮಗೆ ಒಂದು ಬೈಟ್ ಕೊಡ್ಬೋದಲ್ಲ, ಅವನು ಹೇಳ್ಬೋದಲ್ಲ, ಕ್ಲಾರಿಫೈ ಮಾಡ್ಬೋದಲ್ಲ, ಬರ್ಬೋದಲ್ಲ. ಯಾಕೆ ನನಗೆ ಫೋನ್ ಮಾಡಬೇಕು? ಬಟ್ ಹೀಗೆ ಮಾಡಬಾರ್ದು. ಯಾವ ಹೆಣ್ಮಕ್ಳಿಗೆ ಅವರ ಪವರನ್ನು, ಅವರ ಪೊಸಿಷನನ್ನು ಇಟ್ಕೊಂಡು ಇನ್ನೊಂದು ವೀಕ್ ಯಾರು ಇರ್ತಾರೆ ಮಹಿಳೆ, ಅವರಿಗೆ ಈ ರೀತಿ ಹ್ರಾಸ್ ಮಾಡಬಾರ್ದು ಯಾರು ಸಹ. ಸೊ ಇದಿಷ್ಟು ಪ್ರತಿಭಾ ಕುಲಾಯ್ ಮೇಡಮ್ ಮಾಡ್ತಾ ಇರುವಂತ ಮಾತು. ಅಂತ ಹೇಳಿದ್ರೆ ಒಂದಷ್ಟು ತಪ್ಪು ಮಾಡಿದ್ದಾನೆ, ಇಲ್ಲ ಅಂತ ಹೇಳಿದ್ರೆ ನನಗೆ ಯಾಕೆ ರಿಟರ್ನ್ ಆಗಿ ಕಾಲ್ ಮಾಡ್ತಾನೆ ಅನ್ನುವಂಥ ವಿಚಾರದಲ್ಲಿ ನಾವು ಕೂಡ ರೀಚ್ ಆಗುವಂತ ಪ್ರಯತ್ನವನ್ನು ಪಟ್ವಿ. ಎಲ್ಲ ಸ್ಟೋರಿ ಹೇಳಿದ್ರು, ಬಟ್ ಬೈಟ್ ಕೊಡೋಕೆ ಹೇಳಿದಾಗ ಇಲ್ಲ ನಾವು ಬೈಟ್ ಕೊಡೋದಿಲ್ಲ ಅಂತಾನು ಕೂಡ ಹೇಳಿದ್ರು. ಸೊ ಒಂದು ವೇಳೆ ಇವರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎದುರು ಬರ್ತಾ ಇದ್ರು, ಇಲ್ಲ ನಾನು ಮಾಡಿಲ್ಲ, ಅವರು ಹೇಳ್ತಾ ಇರುವಂತದ್ದು ತಪ್ಪು ಅಂತೇಳಿ ಎದುರು ಬಂದು ಅದನ್ನು ಫೇಸ್ ಮಾಡ್ತಾ ಇದ್ರು. ಹೈಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಅರ್ಥ. ಸಾಕ್ಷಿ ಬಗ್ಗೆ ಕೇಳಿದ್ದಕ್ಕೆ ಖಂಡಿತವಾಗ್ಲೂ ಇವರು ಹೇಳುವಂಥದ್ದು, ಇವರಿಗೆ ಸಾವಿರಾರು ಕಾಲ್ಸ್ ಕೂಡ ಬರ್ತಾ ಇದೆ, ಅವರು ಯಾವ ಕಡೆಯಲ್ಲಿ ಎಲ್ಲ ಅನ್ಯಾಯ ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಹೇಳ್ತಾರೆ. ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಅದನ್ನು ಬಯಲು ಮಾಡ್ತಾರೆ ಅಂತ ಹೇಳಿ ನೋಡೋಣ. ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಹೇಳುವಂಥದ್ದು, ಈ ತರ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಸೆಕ್ರೆಟರಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಇನ್ಫ್ಲುಯೆನ್ಸ್ ಇರುತ್ತೆ. ನಾವ್ ಏನ್ ಮಾಡೋದು, ಅವ್ರ ಜೊತೆಗೆ ಕಾನೂನಾತ್ಮಕವಾಗಿ ಫೈಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಂತೇಳಿ ಹಿಂಜರಿತಾ ಇರ್ತಾರೆ. ಇವರಿಗೊಂದು ಇದು ಪಾಠ ಆಗ್ಬೇಕು ಅಂತೇಳಿ. ಇಂಥದ್ದು ಮುಂದೆ ಯಾವುದೇ ಕಾರಣಕ್ಕೂ ನಡೆಯಬಾರ್ದು. ಆಫೀಸಲ್ಲಿ ಸಲೀಸಾಗಿ ಹೋಗಿ ಕೆಲಸ ಮಾಡಿಕೊಂಡು ಫ್ರೀ ಮೈಂಡ್ ಅಲ್ಲಿ ಇವರು ಬರಬೇಕು. ಈ ಒತ್ತಡಕ್ಕೆ ಮಣಿದು ಕೆಲಸ ಎಲ್ಲೂ ಕೂಡ ಹೆಂಗಸರು ಮಾಡಬಾರ್ದು ಅನ್ನುವಂತಹ ವಿಚಾರದಲ್ಲಿ ಪ್ರತಿಭಾ ಕುಲಾಯ್ ಮೇಡಮ್ ಹೇಳುವಂತಹ ಮಾತು. ಅದಕ್ಕೆ ಈ ಪ್ರತಿಭಾ ಕುಲಾಯಿರವರು ಆ ಮಹಿಳೆಯನ್ನು ಇಟ್ಕೊಂಡು ಹೋಗಿ ಈಗ ಕಂಪ್ಲೇಂಟ್ ಅನ್ನು ಕೂಡ ಮಾಡೋಕೆ ಹೋಗಿದ್ದಾರೆ. FIR ಕೂಡ ದಾಖಲಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮಹಿಳೆಯ ಕೆಲಸ ಮುಗಿದ ನಂತರ ಮಹಿಳೆಯನ್ನು ಬಿಡ್ಲಿಲ್ಲ ಅಂತೆ. ಸೊ ಈ ಕಾರಣಕ್ಕಾಗಿ ಪ್ರತಿಭಾ ಕುಲಾಯಿ ಮೇಡಮ್ ದವರು ಬಂದು APMC ಸೆಕ್ರೆಟರಿ ಆಫೀಸಿಗೆ 112 ಪೊಲೀಸನ್ನು ಕೂಡ ಕರೆದು ನಂತರ ಪೊಲೀಸರು ಬಂದು ಒಂದಷ್ಟು ಚರ್ಚೆ ಆಯಿತು. ಈಗ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ದಾರೆ. FIR ಕೂಡ ದಾಖಲಿಸುವಂತ ಪ್ರಯತ್ನ ನಡೀತಾ ಇದೆ. ಸೊ ಏನಾಗುತ್ತೆ ಅಂತೇಳಿ ಕಾದು ನೋಡೋಣ. ಇದೆಲ್ಲರಿಗೂ ಕೂಡ ಪಾಠ ಆಗಬೇಕು. ಈ ರೀತಿಯಾಗಿ ಯಾರಿಗೆಲ್ಲ ಅಸಾಲ್ಟ್ ನಡೀತಾ ಇದೆ, ಸೊ ಅವರು ಧೈರ್ಯವಾಗಿ ಮುಂದೆ ಬಂದು ಕೇಸನ್ನು ಕೊಡಿ ಅಂತೇಳಿ.